ಸರಿ, ಈ ಸದ್ಯ ಸ್ವಾಮಿ ವಿವೇಕಾನಂದರು ಎಲ್ಲಿ ಹುಟ್ಟಿದರು, ಅವರ ತಂದೆ ಯಾರು, ಅವರ ತಾಯಿ ಹೆಸರೇ ಏನು ಅನ್ನತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು 1863 ಜನವರಿ 12 ಈಗಿನ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದಲ್ಲಿ ಕಲ್ಕತ್ತಾದಲ್ಲಿ ಹುಟ್ಟುತ್ತಾರೆ. ಇವರ ತಂದೆಯ ಹೆಸರು ವಿಶ್ವನಾಥ ದತ್ತ, ತಾಯಿ ಹೆಸರು ಭುವನೇಶ್ವರಿ ದೇವಿ. ಸ್ವಾಮಿ ವಿವೇಕಾನಂದವರ ತಂದೆಯಾಗಿರ್ತಕ್ಕಂಥ ವಿಶ್ವನಾಥ ದತ್ತ ಅವರು ಪ್ರಸಿದ್ಧ ವಕೀಲರು ಇರ್ತಾರೆ. ಅವರು ಆಗಿನ ಕಾಲದ ಸರ್ಕಾರದ ವಕೀಲರು ಇರ್ತಾರೆ. ಅವರು ಹೆಂಗಿರ್ತಾರಂದ್ರೆ ಅವರು ಭಾಳಷ್ಟು ಬಡ ಜನರಿಗೆ ದಾನವನ್ನು ಮಾಡ್ತಿರ್ತಾರೆ. ಭಾಳ ಒಳ್ಳೆಯವರು ಇರ್ತಾರೆ. ಯಾರು? ಸ್ವಾಮಿ ವಿವೇಕಾನಂದವರ ತಂದೆಯಾಗಿರ್ತಕ್ಕಂಥ ವಿಶ್ವನಾಥ ದತ್ತ ಅವನು ಬಡ ಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡ್ತಾರೆ. ಅವರಲ್ಲಿ ಒಳ್ಳೆಯ ಗುಣಗಳು ಇರ್ತಾವ. ಹೀಗಾಗಿ ಅಲ್ಲಿಯ ಜನರು ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರ ತಂದೆಯವರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಭಾಳಷ್ಟು ಗೌರವವನ್ನು ಕೊಡ್ತಿರ್ತಾರೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದವರ ತಾಯಿ ಹೆಸರು ಏನಪ್ಪ ಅಂದ್ರೆ ಭುವನೇಶ್ವರಿ ದೇವಿ. ಭುವನೇಶ್ವರಿ ದೇವಿ ಅವರು ಹೆಂಗಿರ್ತಾರಂದ್ರೆ ನರೇಂದ್ರನಾಥ. ಮತ್ತು ಸ್ವಾಮಿ ವಿವೇಕಾನಂದರ ಮೊದಲನೇ ಹೆಸರು ಏನು? ನರೇಂದ್ರನಾಥರ ತಾಯಿಯಾಗಿರ್ತಕ್ಕಂಥ ಭುವನೇಶ್ವರಿ ದೇವಿ ಎಲ್ಲ ಮಹಾಕಾವ್ಯಗಳನ್ನು ಬಲ್ಲವರಾಗಿರ್ತಾರೆ. ಒಬ್ಬ ಧಾರ್ಮಿಕ ಒಳ್ಳೆ ಮಹಿಳೆ, ಒಳ್ಳೆ ತಾಯಿ ಯಾರಾಗಿರ್ತಾರಪ್ಪ ಅಂದ್ರೆ ಭುವನೇಶ್ವರಿ ದೇವಿ ನರೇಂದ್ರನಾಥನ ತಾಯಿಯಾಗಿರ್ತಾರೆ. ಒಂದು ದಿನ ಹೀಗೆ ಸ್ವಾಮಿ ವಿವೇಕಾನಂದ ನಿಮ್ಮ ಹಾಗೆ ಚಿಕ್ಕವ ಇದ್ದ. ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ 10 ಮಂದಿ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು 10 ಮಂದಿ ಇರ್ತಾರೆ. ಅಲ್ಲಿ ಸ್ವಾಮಿ ವಿವೇಕಾನಂದ ಹೀಗೆ ಏನಪ್ಪ ಅಂದ್ರೆ ಒಂದು ದಿನ ಏನಾಗ್ತದಂದ್ರೆ ನಿಮ್ಮಷ್ಟೇ ಸಣ್ಣವಿರ್ತಾನೆ. ಈಗೆಲ್ಲ ಸಣ್ಣವ್ರು ಎದಿರಲ್ಲ, ನೆಲಿಕಲಿ ಎದಿರಲ್ಲ. ನಿಮ್ಮ ವಯಸ್ಸಿನಷ್ಟೇ ಅವ ಸ್ವಾಮಿ ವಿವೇಕಾನಂದರು ಇದ್ದಾಗ ಮೊದಲನೇ ಹೆಸರು ಏನಾಗಿರ್ತೈತಿ? ನರೇಂದ್ರನಾಥ ಅಂತೇಳಿ ಇರ್ತದಲ್ಲ. ಸ್ವಾಮಿ ವಿವೇಕಾನಂದರ ತಂದೆ ತಾಯಿ ಏನು ಮಾಡ್ತಾರಪ್ಪ ಅಂದ್ರೆ ಸಾರೋಟದಲ್ಲಿ ಕೂಡ್ಸ್ಕೊಂಡು ಹೊಂಟಿರ್ತಾರೆ. ಸಾರೋಟ ಅಂದ್ರೆ ಏನಪ್ಪ ಅಂದ್ರೆ ಟಾಂಗಾ ಗಾಡಿ. ಏನಿರ್ತೈತಿ? ಟಾಂಗಾ ಗಾಡಿ. ಆ ಟಾಂಗಾ ಗಾಡಿ ಅಂದ್ರೆ ಏನಪ್ಪ ಅಂದ್ರೆ ಕುದುರೆ ಹೇಳ್ಕೊಂಡು ಹೋಗ್ತದಲ್ಲ. ಈಗ ನೀವು ಟಾಂಗಾ ಗಾಡಿಗಳು ಎಲ್ಲಿ ಓಡ್ತೀರಪ್ಪ ಅಂದ್ರೆ ಬಿಜಾಪುರಕ್ಕೆ ಹೋದ್ರಪ್ಪ ಅಂದ್ರೆ ನೋಡ್ತೀರಿ. ಅವಾಗ ಆ ಟಾಂಗಾ ಗಾಡಿಯಲ್ಲಿ ಚಿಕ್ಕವನಾಗಿರ್ತಕ್ಕಂಥ ನರೇಂದ್ರನಾಥ ಮತ್ತು ತಂದೆ ತಾಯಿ ಕೂತಿರ್ತಾರ. ಆ ಟಾಂಗಾ ಹೋಗ್ತಿರ್ತೈತಿ, ಟಾಂಗಾ ಓಡಿಸ್ತಿರ್ತಾನ. ನೋಡಿರಲ್ಲ, ಒಬ್ಬ ಟಾಂಗಾಕ್ಕೆ ಏನಪ್ಪ ಅಂದ್ರೆ ಚಾಟಿ ಏಟಿರ್ತು ಹಿಂಗೆ ಹೊಡ್ಕೋತ ಏನು ಮಾಡ್ತಿರ್ತಾನ? ಓಡಿಸ್ತಿರ್ತಾನ. ಸ್ವಾಮಿ ವಿವೇಕಾನಂದ ಅಲ್ಲಿ ಕೂತಿರ್ತಾನ ಸಣ್ಣವಿದ್ದಾಗ. ಸ್ವಾಮಿ ವಿವೇಕಾನಂದರ ತಂದೆ ಯಾರು? ವಿಶ್ವನಾಥ ದತ್ತರು ಹೇಳ್ತಾರೆ, ಮಗು ನೀನು ದೊಡ್ಡವನಾದ ಮೇಲೆ ಏನಾಗ್ತೀಯ ಅಂತ ಕೇಳ್ತಾರೆ. ನರೇಂದ್ರನಾಥನಿಗೆ ಅವರಪ್ಪ ಏನು ಕೇಳ್ತಾನ? ಮಗು ನೀ ದೊಡ್ಡವನಾದ ಮೇಲೆ ಏನಾಗ್ತೀಯ ಅಂತೇಳಿ ಅಂದಾಗ ಆಗ ಸ್ವಾಮಿ ವಿವೇಕಾನಂದರು ನರೇಂದ್ರನಾಥ ಏನು ಹೇಳ್ತಾನ? ಆ ಟಾಂಗಾ ಓಡಿಸ್ತಾನಲ್ಲ ಅವ ಆಗ್ತೀನಿ ಅಂತಾನ. ಏನಂತಾರ? ಟಾಂಗಾ ಓಡಿಸ್ತಾನ. ಈ ಮಾತನ್ನು ಕೇಳಿ ಯಾರಿಗೆ ದುಃಖ ಮೋತಿ ಸಪ್ಪಗಾಗ್ತದ, ಒಂಥರ ಆಗ್ತದಪ್ಪ ಅಂದ್ರೆ ಅವರ ತಂದೆಗೆ ಆಗ್ತದ. ಏನಪ್ಪ, ನನ್ನ ಮಗ ಮುಂದೆ ಕಲಿತು ಏನೋ ಆಗಬೇಕು ಅಂತೇಳಿ ನಾ ಆಸೆ ಪಟ್ಟಿದ್ದೆ, ಅವನ ಇಚ್ಛೆ ಏನು ಅಂತ ಕೇಳಿದಾಗ ಒಬ್ಬ ಕೇವಲ ಟಾಂಗಾ ಗಾಡಿ ಅವ ಆಗ್ತಾನಲ್ಲ ಅಂತೇಳಿ ಅಂದಾಗ ಭಾಳ ವ್ಯಥೆ ಪಡ್ತಾರೆ. ಯಾರು? ವಿಶ್ವನಾಥ ದತ್ತವರು. ಆಗ ತಾಯಿ ಏನು ಮಾಡ್ತಾಳಂದ್ರೆ ಮನೆಗೆ ಬಂದ ತಕ್ಷಣ ಸ್ವಾಮಿ ನರೇಂದ್ರನಾಥನನ್ನು ದರದನೇ ಹೇಳ್ಕೊಂಡು ಬಂದು ಹೊಸ್ತಲ ಹತ್ರ ಕೂಡಿಸ್ತಾಳೆ. ಹೊಸ್ತಲ ಹತ್ರ ಕೂಡಿಸಿ ಒಂದು ಕೊಡವನ್ನು ನೀರು ಹಾಕ್ತಾಳೆ. ಅವನು ಮೈ ಮೇಲೆ ನೀರು ಹಾಕ್ತಾಳೆ. ಯಾರು? ನರೇಂದ್ರನಾಥನಿಗೆ ಏನು ಮಾಡ್ತಾಳೆ? ಒಂದು ಕೊಡವನ್ನು ನೀರು ಬರಿಕಿ ಮನೆಯಲ್ಲಿರ್ತಕ್ಕಂಥ ಜಗಲಿ ಹತ್ರ ಹೋಗಿ ಕರ್ಕೊಂಡು ಹೋಗ್ತಾಳೆ. ನೋಡು ಮಗು, ನೀನು ಹೇಳ್ತಾಳೆ ತಾಯಿ ಭುವನೇಶ್ವರಿ ದೇವಿ ತನ್ನ ಮಗುವಿಗೆ ನರೇಂದ್ರನಾಥನಿಗೆ ಹೇಳ್ತಾಳ, ನೋಡು ಮಗು, ನೀ ಕೇವಲ ಒಬ್ಬ ಟಾಂಗಾವಾಲನೇ ಆಗು, ನೀ ಬ್ಯಾಡ ಅನ್ನಲ್ಲ. ಕುದುರೆ ಓಡಿಸೋವನೇ ಆಗು, ಬ್ಯಾಡ ಅನ್ನಲ್ಲ. ನೀ ಅಂಥ ಕುದುರೆ ಓಡಿಸೋವ ಆಗಬೇಕಪ್ಪ ಅಂದ್ರ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಗೆ ರಥವನ್ನು ಓಡಿಸಿಕೊಂಡು ಹೋದ್ನಲ್ಲ, ಭಗವದ್ಗೀತೆಯನ್ನು ಬೋಧಿಸಿದ್ನಲ್ಲ, ಅಂಥ ಕೃಷ್ಣ ಸಾರಥಿ ನೀನು ಆಗಬೇಕಂತೇಳಿ ಹೇಳ್ತಾಳ. ಅವಾಗ ತಾಯಿ ಭುವನೇಶ್ವರಿ ದೇವಿ ಏನು ಮಾಡ್ತಾಳಪ್ಪ ಅಂದ್ರೆ ಚಿಕ್ಕ ಮಗು ಇದ್ದಾಗ ನರೇಂದ್ರನಾಥನಿಗೆ ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳನ್ನು, ಮಹಾನ್ ಪುರುಷರ ಒಂದು ಜೀವನ ಚರಿತ್ರೆಯನ್ನು ಎಲ್ಲವನ್ನು ಯಾರಿಗೆ ಕಲಿಸ್ತಾಳ? ಬಾಲಕ ನರೇಂದ್ರನಾಥನಿಗೆ ಕಲಿಸ್ತಾನ.
ಬಾಲಕ ನರೇಂದ್ರನಾಥ ನಿಮ್ಮ ಅಷ್ಟೇ ಇದ್ದಾಗ ಬಹಳ ಅಂದ್ರೆ ಬಹಳ ತುಂಟ, ಯಾವುದನ್ನು ಸರಳಾಗಿ ಒಪ್ಪಿಕೊಳ್ಳತಕ್ಕಂಥ ಹುಡುಗಾಗಿರ್ತಾನ. ಅಲ್ಲಿ ನರೇಂದ್ರನಾಥನ ಮನಿ ಬಾಜು ಮಾವಿನ ತೋಪಿರ್ತದ, ಮಾವಿನ ಹಣ್ಣಿನ ಗಿಡಗಳು ಇರ್ತಾವ. ಆ ಮಾವಿನ ಹಣ್ಣಿನ ಗಿಡಕ್ಕಾಗಿ ನರೇಂದ್ರನಾಥನ ಒಂದು ಸಹಪಾಠಿಗರು ಇರ್ತಾರೆ, ಅವ್ರದ್ದೊಂದು ಗ್ಯಾಂಗನೇ ಇರ್ತದ. ಆ ಮಾವಿನ ಗಿಡಕ್ಕೆ ಹೋಗಿ ಇವರೆಲ್ಲ ಏನು ಮಾಡ್ತಿರ್ತಾರ, ಗಿಡಕ್ಕೆ ಮರಕ್ಕೆ ಮಾವಿನಕಾಯಿಗೆ ಕಲ್ಲು ಎಸೆಯುವುದು, ಗಿಡದ ಟೊಂಗೆಗಳನ್ನು ಮುರಿಯುವುದು, ಅಲ್ಲಿ ಆಟ ಆಡುವುದನ್ನು ಮಾಡ್ತಿರ್ತಾರೆ. ಆ ಮಾಲೀಕನಿಗೆ ತೋಟದ ಮಾಲೀಕನಿಗೆ ಹೇಳಿ ಹೇಳಿ ಸಾಕಾಗಿತ್ತು. ಆದರೂ ಇವರು ಹೆಂಗಾದರೂ ಮಾಡಿ ಆ ಮಾವಿನ ತೋಪಕ್ಕೆ ಬರುವುದು, ಬಂದು ಏನಪ್ಪ ಅಂದ್ರೆ ಅಲ್ಲಿ ದಾನ್ಲಿಯನ್ನು ಮಾಡ್ತಿದ್ರು. ಆಗ ಮಾವಿನ ತೋಪಿನ ಮಾಲಕ ಏನು ಹೇಳ್ತಾನಂದ್ರ, ನೋಡ್ರಿ ಈ ಮಾವಿನ ಗಿಡದಾಗ ರಾಕ್ಷಸ ಅದ, ಏನದ, ನೀವು ಬಂದ್ರೆ ಅದು ನಿಮ್ಮ ತಿಂದು ಬಿಡ್ತದ ಅಂತೇಳಿ ಅಂದ್ಬಿಟ್ಟ. ಆಗ ಈ ಉಳಿಕೆದೆಲ್ಲ ಸಂಗಡಿಗೆ ನರೇಂದ್ರನಾಥನ ಸಹಪಾಠಿಗಳು ಏನು ಮಾಡಿದ್ರು, ಹಂಚಿ ಮಾವಿನ ಗಿಡ ಕಡೆ ಹೋಗಲಿಲ್ಲ. ಆಗ ನರೇಂದ್ರನಾಥ ಮಾತ್ರ ನೋಡ್ಬೇಕು ರಾಕ್ಷಸ ಹತ್ರ ಹೆಂಗಿರ್ತದ. ದಿನವಿಡಿಯನ್ನು ಅಲ್ಲೇ ಮಾವಿನ ಗಿಡವನ್ನೇ ನೋಡ್ತಿದ್ನಂತ, ರಾಕ್ಷಸ ಅಂದ್ರೆ ಹೆಂಗಿರ್ತದ ಅಂತೇಳಿ ಅನ್ನತಕ್ಕಂಥದ್ದು. ಭಾಳ ಸರಳ ಒಪ್ಕೋತಿದ್ದಿಲ್ಲ. ಹೀಗೆ ತಾಯಿ ಪುರಾಣಕ್ಕೆ ಹೋಗಿದ್ದ, ಒಂದು ಪುರಾಣವನ್ನು ಕೇಳುತ್ತಾ ತಾಯಿ ಜೊತೆ ಪುರಾಣಕ್ಕೆ ಹೋಗ್ತಿದ್ದ. ಆ ಪುರಾಣದಲ್ಲಿ ಏನಪ್ಪ ಅಂದ್ರೆ ಪುರಾಣಿಕರು ಆಂಜನೇಯ ಬಗ್ಗೆ ಹೇಳಕತ್ತಿದ್ರತ್ತೆ. ಯಾರ ಬಗ್ಗೆ? ಹನುಮಂತನ ಬಗ್ಗೆ. ಆಂಜನೇಯ ಅಂದ್ರೆ ಯಾರು? ಹನುಮಂತನ ಬಗ್ಗೆ ಹೇಳ್ತಿದ್ರತ್ತೆ. ಹೇಳುವಾಗ ಅಲ್ಲಿ ಆಂಜನೇಯನು ಬಂದಾಗ ಪುರಾಣಿಕರಿಗೆ ನರೇಂದ್ರನಾಥನು ಪ್ರಶ್ನೆ ಮಾಡಿದ್ರತ್ತ, ಗುರೂಜಿ ಆಂಜನೇಯನು ನೀವು ನೋಡಿರಿ ಅನು ಅಂತೇಳಿ, ಹನುಮಂತನ ನೀವು ನೋಡಿರಿ ಅನು ಅಂತೇಳಿ. ಹನುಮಂತ ಎಲ್ಲಿ ಬರ್ತಾನ? ರಾಮಾಯಣದಾಗ ಬರ್ತಾನ. ಎಲ್ಲಿ? ರಾಮಾಯಣ ಗೊತ್ತಿಲ್ಲ? ರಾಮಾಯಣದ ಕತೆ, ರಾಮ ಸೀತೆ ಲಕ್ಷ್ಮಣ, ಆ ಕತೆ ಒಳಗೆ ಯಾರು ಬರ್ತಾರ? ಹನುಮಂತ ಬರ್ತಾನ. ಅಂತ ರಾಮಾಯಣದ ಕಥೆಯನ್ನು ಪುರಾಣವನ್ನು ಹೇಳುವಾಗ, ಹನುಮಂತನ ಬಗ್ಗೆ ಹೇಳುವಾಗ ನರೇಂದ್ರನಾಥ ಯಾರಿಗೆ ಪ್ರಶ್ನೆ ಕೇಳ್ತಾನ? ಪುರಾಣವನ್ನು ಹೇಳ್ತಕ್ಕಂಥವ್ರಿಗೆ ಕೇಳ್ತಾನ, ಸ್ವಾಮಿಗಳ ನೀವು ಹನುಮಂತನನ್ನು ನೋಡಿರಿ ಅನ್ನೋ ಅಂತೇಳಿ. ಅವ್ರು ಏನು ಹೇಳ್ತಾರೆ? ಹ್ಞೂ ನಾನು ನೋಡೀನಿ ಅಂತಾರೆ. ಹಾಗಾದರೆ ಎಲ್ಲಿ ಅನ್ನ ಹನುಮಂತ ಅಂತ ಕೇಳ್ತಾನ. ಅಲ್ಲೇ ಬಾಳೆವನದಾಗಿರ್ತಾನ ಅಂತೇಳಿ ಅವ್ರು ಪುರಾಣಿಕರು ಹೇಳ್ತಾರ. ಆಗ ಬಾಳೆವನದಲ್ಲಿ ಹನುಮಂತ ಇರ್ತಾನಂತೇಳಿ ನರೇಂದ್ರನಾಥ ಏನು ಮಾಡ್ತಾನ? ಚಿಕ್ಕವರಿದ್ದು ಸ್ವಾಮಿ ವಿವೇಕಾನಂದರು, ನರೇಂದ್ರನಾಥ ಅಂದ್ರೆ ಯಾರಿಲ್ಲಿ? ಸ್ವಾಮಿ ವಿವೇಕಾನಂದರು ಎಲ್ಲಿ ಹೋಗ್ತಾರಪ್ಪ ಅಂದ್ರ, ಹನುಮಂತ ಅಲ್ಲಿ ಬಾಳೆವನದಾಗ ಇರ್ತಾನಂತೇಳಿ ಅಂತ ಹೇಳ್ಯಾರಲ್ಲ, ಅಲ್ಲಿ ನೋಡ್ಬೇಕಂತೇಳಿ ಅಲ್ಲಿ ಹೋಗಿರ್ತಾನ. ಇಡೀ ರಾತ್ರಿನೂ ಅಲ್ಲಿ ಬಾಳೆಯ ಒಂದು ವನದಲ್ಲೇ ನೋಡ್ತಾನೆ, ಹನುಮಂತನ ಹುಡುಕಾಟ ಮಾಡ್ತಿರ್ತಾನೆ. ಮುಂದೆ ತಾಯಿಗೆ ಎಚ್ಚರ ಆಯಿತು, ಮಧ್ಯರಾತ್ರಿ ಆಯಿತು, ನರೇಂದ್ರನಾಥ ಬರಲಿಲ್ಲ, ಗಾಬರಿ ಆಗ್ತಾರ. ಗಾಬರಿಯಾಗಿ ಎಲ್ಲ ಕಡೆ ಹುಡುಕೋದ್ರಾಗಿ ಎಲ್ಲಿ ಹೋಗಿ ಸಿಗುತ್ತಾನ? ಬಾಳೆ ಹೊಲದಲ್ಲಿ ಇರ್ತಾನ. ಇಲ್ಯಾಕೆ ಬಂದು ಈ ಮಗುವನ್ನ ಮತ್ತೆ ಹೇಳಿದ್ರಲ್ಲ ಪುರಾಣಿಕರು, ಆಂಜನೇಯ ಎಲ್ಲಿ ಇರ್ತಾನಂದ್ರ ಬಾಳೆಯ ವನದಲ್ಲಿ ಇರ್ತಾನ, ನಾನು ನೋಡಾಕ್ ಬಂದೀನಿ, ನಾನು ನೋಡೇ ಮನೆಗೆ ಬರ್ತೀನಿ ಅಂತೇಳಿ ಅಂತಾನ. ಅವನ್ನೆಲ್ಲ ರಂಭಿಸಿ ಮನೆಗೆ ಕರ್ಕೊಂಡು ಬರೋಟ್ಟಿಗೆ ತಾಯಿಗೆ ಸಾಕಾಗಿ ಹೋಗುತ್ತದ. ಅಷ್ಟೇ ಅಲ್ಲ, ಭಾಳ ನಂಬುದಿಲ್ಲ. ನಂಬುದು ಏನಾದರೂ ಒಂದಿದ್ರೆ ಎಲ್ಲರಿಗೆ ಚಿಕ್ಕವನಿದ್ದಾಗ ನರೇಂದ್ರನಾಥನಿಗೆ ಏನು ನೋಡ್ಬೇಕಾಗಿತ್ತಂದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಿರ್ತಾನೆ. ಯಾವ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರೆ, ದೇವರು ನೋಡಿರಿ ಅಂತೇಳಿ, ದೇವರು ಎಲ್ಲಿದ್ದಾನೆ ಅಂತೇಳಿ ಪ್ರಶ್ನೆ ಕೇಳ್ತಿರ್ತಾನೆ. ಯಾರ್ಯಾರು ನೋಡ್ಯಾರ ದೇವ್ರು ಈ ಭೂಮಿ ಮ್ಯಾಗ? ಅಂಥ ಪ್ರಶ್ನೆಯನ್ನು ಕೇಳ್ತಿರ್ತಾನೆ. ದೇವರು ಇದ್ದಾನೆ, ನೀವು ದೇವರನ್ನು ನೋಡಿದ್ದೀರಾ, ದೇವರು ಎಲ್ಲಿ ಇರುತ್ತಾನೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಎಲ್ಲರಿಗೆ ಅದೇ ಪ್ರಶ್ನೆಯನ್ನು ಕೇಳುತ್ತಾ ಹೋಗ್ತಾನೆ. ಆಗ ನರೇಂದ್ರನಾಥನು ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಂತೇಳಿ ಚಿಕ್ಕವರಿದ್ದಾಗ ತನ್ನ ಸಹಪಾಠಿಗರ ಜೊತೆ ಕೇಳಿ, ತನ್ನ ಸಹಪಾಠಿಗರ ಜೊತೆ ಏನಪ್ಪ ಅಂದ್ರೆ ಒಂದು ತಪಸ್ಸಿಗೆ ಜ್ಞಾನದಲ್ಲಿ ಕೂತಿರ್ತಾನೆ. ಒಂದು ಗಾರ್ಡನ್ನಿನಲ್ಲಿ ಜ್ಞಾನ ಮಾಡ್ಕೊತ ಕೂತಿರ್ತಾರೆ. ಯಾರು? ನರೇಂದ್ರನಾಥ ಮತ್ತು ಅವನ ಸಹಪಾಠಿಗರು. ಉಳಿಕೆದೆಲ್ಲ ಸಹಪಾಠಿಗರು ಬೇಗನೆ ಎದ್ದು ಹೋಗ್ತಾರೆ. ಆದ್ರೆ ನರೇಂದ್ರನಾಥ ಏನು ಮಾಡ್ತಾನಪ್ಪ ಅಂದ್ರೆ ದೇವರ ಜ್ಞಾನದಲ್ಲಿ ಮಗ್ನನಾಗಿರ್ತಾನ. ಅಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಒಂದು ದೊಡ್ಡ ಹಾವು, ಒಂದು ಸರ್ಪ ಬಂದ್ಬಿಡ್ತೈತಿ, ಒಂದು ನಾಗರ ಹಾವು ಬರ್ತೈತಿ. ಎಲ್ಲಿ? ಸ್ವಾಮಿ ವಿವೇಕಾನಂದರು ಕೂತಿದ್ರಲ್ಲ, ಜ್ಞಾನದಲ್ಲಿ ಮಗ್ನರಾಗಿದ್ರಲ್ಲ, ಅವಾಗ ಅಲ್ಲಿ ಹೆಡೆ ಎತ್ತಿಕೊಂಡು ಸ್ವಾಮಿ ವಿವೇಕಾನಂದರ ಹತ್ತಿರ ಬಂದು ಕೂಡ್ತೈತಿ. ಆಗ ಅವನ ಸಹಪಾಠಿಗರೆಲ್ಲರೂ ನರೇಂದ್ರ ಹಾವು ಎದ್ದೇಳು ಅಂತ ಹೇಳ್ತಾರ. ಅವು ಯಾವ ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಕೇಳಿಸೋದಿಲ್ಲ.
ಅಷ್ಟೊಂದು ಏಕಾಗ್ರತೆಯಲ್ಲಿ ಮಗ್ನರಾಗಿರ್ತಾರ. ಕೊನೆಗೆ ಭಾಳಷ್ಟು ಜನ ಅಲ್ಲಿ ಸುತ್ತುವರಿತಾರ. ಭಾಳಷ್ಟು ಜನರು ಕೂಗುತ್ತಾರ. ಏನಂದ್ರು ಸ್ವಾಮಿ ವಿವೇಕಾನಂದರು ಎಚ್ಚರ ಆಗೋದಲ್ಲ, ಜ್ಞಾನದಲ್ಲೇ ಮಗ್ನನಾಗಿರ್ತದ. ತದನಂತರ ಹಾವು ಏನಪ್ಪ ಅಂದ್ರೆ ಅದು ತನ್ನಷ್ಟಿಗೆ ಸ್ವಾಮಿ ವಿವೇಕಾನಂದರಿಗೆ ಏನೂ ಮಾಡ್ಲಾರ ಏನಾಗುತ್ತದ, ಹರ್ಕೊಂಡು ಹೋಗ್ತದ. ಹಿಂದಗಡಿಸಿ ಕಣ್ಣು ಬಿಟ್ಟು ನೋಡ್ತಾನ ನರೇಂದ್ರನಾಥ, ಸುತ್ತ ಮಂದಿ ಇರ್ತದ, ಗಾಬರಿ ಆಗಿಬಿಡ್ತಾನೆ. ಯಾಕೆ ಇಷ್ಟೊಂದು ಮಂದಿ ಇಲ್ಲಿ ನೀವು ಇದ್ದೀರಿ ಅಂತೇಳಿ. ಆಗ ಸಹಪಾಠಿಗಳು ಹೇಳ್ತಾರ, ನರೇಂದ್ರನಾಥ ಹಾವು ಬಂದಿತ್ತು ನಿನ್ನ ಹತ್ರ, ಹಾವು ಏನೂ ಮಾಡಿಲ್ಲನೋ, ಹಾವು ನೀನು ನೋಡಿಲ್ಲನೋ ಅಂತ ಕೇಳ್ತಾರ. ನನಗೆ ಇವ್ಯಾವು ಗೊತ್ತಿಲ್ಲ ಅಂತ ಹೇಳ್ತಾನೆ. ನಾನು ಕೇವಲ ದೇವರ ಇದರಲ್ಲಿ ಏನಾಗಿದ್ದೆ, ಜ್ಞಾನದಲ್ಲಿ ಇದ್ದೆ. ದೇವರ ಜ್ಞಾನದಲ್ಲಿ ನಾನು ಸಂತೋಷದಿಂದ ಇದ್ದೆ ಅಂತೇಳಿ ಹೇಳ್ತಾರೆ. ಸ್ವಾಮಿ ವಿವೇಕಾನಂದವರು ನಿಮ್ಮಷ್ಟ ಇದ್ದಾಗ ನಿಮ್ಮ ಹಾಗೆ ಭಾಳಷ್ಟು ತುಂಟನೂ ಇದ್ದ, ಅಷ್ಟೇ ಜಾಣನೂ ಇದ್ದ. ಭಾಳ ಜಾಣ ಅಂದ್ರೆ ಭಾಳ ಜಾಣ. ಶಾಲೆಯಲ್ಲಿ ಯಾವಾಗಲೂ ಹಿಂದಿನ ಕ್ಲಾಸ್ನಲ್ಲಿ ಹೋಗಿ ಕುಡ್ತಿದ್ರತ್ತ. ಹಿಂದಿನ ಬೆಂಚ್, ಲಾಸ್ಟ್ ಬೆಂಚ್ ಕೂಡೋರು ಯಾರು, ಸ್ವಾಮಿ ವಿವೇಕಾನಂದವರು ಸಣ್ಣವರಿದ್ದಾಗ. ಮುಂದೆ ಒಂದು ದಿನ ಕ್ಲಾಸ್ನಲ್ಲಿ ಗಲಾಟೆ ಮಾಡಕತ್ತಿದ್ರು, ದಾಂಧಲಿ ಮಾಡಕತ್ತಿದ್ರು. ಶಿಕ್ಷಕರು ಬಂದರು. ಶಿಕ್ಷಕರು ಬಂದ ಕೇಸಂದು ದಾಂಧಲಿಯನ್ನು ಮಾಡುವಾಗ ಏನಪ್ಪ ಅಂದ್ರೆ, ಇವರು ಭಾಳ ದಾಂಧಲಿ ಮಾಡಕತ್ತಾರೆ, ಇವ್ರಿಗೆ ಯಾರು ದಾಂಧಲಿ ಮಾಡ್ಯಾರ ಎಂಬುದು ಕಂಡುಕೊಳ್ಬೇಕಂತೇಳಿ ಎಲ್ಲರಿಗೆ ಪ್ರಶ್ನೆಯನ್ನು ಕೇಳಕತ್ತರು. ಯಾರು ಅವ್ರು ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆಗ ಸ್ವಾಮಿ ವಿವೇಕಾನಂದರು ನರೇಂದ್ರನಾಥನು ಚಿಕ್ಕವನಿದ್ನಲ್ಲ ಸರ್, ಶಿಕ್ಷಕರು ಕೇಳಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ನೀಡಕತ್ತರು. ಆಗ ಗುರುಗಳು, ನೀನು ಮಾತಾಡಿಲ್ಲಪ್ಪ, ನೀ ಕೂಡ ಅಂದರು. ಇಲ್ಲ ಗುರುಗಳೇ, ನಾನು ಕೂಡ ಏನು ಮಾಡೀನಿ, ಮಾತನಾಡೀನಿ. ನೋಡಿ ಎಷ್ಟೊಂದು ಪ್ರಾಮಾಣಿಕತೆ, ಎಷ್ಟೊಂದು ಸತ್ಯವಂತರಿದ್ದರು, ಎಷ್ಟೊಂದು ಪ್ರಾಮಾಣಿಕವಾಗಿದ್ದರು ಅವರು ಚಿಕ್ಕವರಿದ್ದಾಗ. ಹೀಗೆ ನರೇಂದ್ರನಾಥರು ದೊಡ್ಡವರಾಗಿ ಉನ್ನತ ಪದವಿಯನ್ನು ಪಡೆಯಕ್ಕೆ ಹೋಗ್ತಾರ. ಉನ್ನತ ಪದವಿಯನ್ನು ಪಡೆಯಲಕ್ಕೆ ಹೋದುವಾಗ ಅಲ್ಲಿ ಒಂದು ಆ ಕಾಲೇಜಿನ ಪ್ರೊಫೆಸರ್, ಆ ಕಾಲೇಜಿನ ಒಬ್ಬ ಪ್ರೊಫೆಸರ್ ವಿಲಿಯಂ ಹೇಸ್ಟೆ ಅನ್ನತಕ್ಕಂಥ ಒಬ್ಬ ಪ್ರೊಫೆಸರು ಏನು ಮಾಡಕ್ಕೆ ಒಂದು ವಿಲಿಯಂ ವರ್ಡ್ಸ್ವರ್ತ್ ಬರೆದಿರ್ತಕ್ಕಂಥ ಒಂದು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯವನ್ನು ಹೇಳ್ತಿರ್ತಾರೆ. ಅವಾಗ ಅಲ್ಲಿ ಬರ್ತಕ್ಕಂಥ ಅಲ್ಲಿ ಒಂದು ಶಬ್ದ ಬರ್ತೈತಿ. ಯಾವ ಶಬ್ದ ಬರ್ತೈತಪ್ಪ ಅಂದ್ರೆ ಸಮಾಧಿ ಅನ್ನತಕ್ಕಂಥ ಒಂದು ಪದದ ಅರ್ಥವನ್ನು ಹೇಳ್ತಿರ್ತಾರೆ. ಆ ಸಮಾಧಿ ಅನ್ನತಕ್ಕಂಥ ಅರ್ಥವನ್ನು ಹೇಳುವುದು ವಿಲಿಯಂ ಹೇಸ್ಟೆ ಅವರು ಹೇಳಿರ್ತಕ್ಕಂಥ ಒಂದು ಆ ಪದದ ಅರ್ಥ ಸ್ವಾಮಿ ವಿವೇಕಾನಂದರಿಗೆ ತೃಪ್ತಿಕರವಾಗಿರುವುದಿಲ್ಲ. ಆಗ ಏನಪ್ಪ ಅಂದ್ರೆ ವಿಲಿಯಂ ಹೇಸ್ಟೆ ಅವರು ಹೇಳ್ತಾರ, ಈ ಪದದ ಅರ್ಥವನ್ನು ನಿನಗೆ ಬೇಕಾಗಿತ್ತಪ್ಪ ಅಂದ್ರೆ ದಕ್ಷಿಣೇಶ್ವರದಲ್ಲಿ ಇರ್ತಕ್ಕಂಥ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ನೀನು ಹೋಗು, ಅಲ್ಲಿ ನೀವು ಹೋಗು, ಅಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಇದರ ಬಗ್ಗೆ ನಿನಗೆ ಹೇಳುತ್ತಾರೆ ಅಂತೇಳಿ ಅಂದಾಗ ಸ್ವಾಮಿ ವಿವೇಕಾನಂದರು ಎಲ್ಲಿಗೆ ಹೋಗ್ತಾರೆ, ಯಾರ ಹತ್ರ ಹೋಗ್ತಾರ? ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರು ಗೊತ್ತಾ ನಿಮಗೆ? ರಾಮಕೃಷ್ಣ ಪರಮಹಂಸರು ಮಹಾಜ್ಞಾನಿ, ಮಹಾದಿವ್ಯಜ್ಞಾನಿಯಾಗಿರ್ತಾರೆ. ಅವರು ಕಾಳಿಕಾ ಮಾತೆಯನ್ನು ಪೂಜಿಸ್ತಿರ್ತಾರೆ. ಯಾರು? ರಾಮಕೃಷ್ಣ ಪರಮಹಂಸರು ಕಾಳಿಕಾ ಮಾತೆಯನ್ನು ಪೂಜಿಸ್ತಾರ. ಸಾಕ್ಷಾತ್ ಕಾಳಿಕಾ ದೇವಿನೇ ಅವರಿಗೆ ಪ್ರತ್ಯಕ್ಷ ಆಗಿರ್ತಾಳೆ. ಯಾರಿಗೆ? ರಾಮಕೃಷ್ಣ ಪರಮಹಂಸರು. ಅಂಥವರಲ್ಲಿ ಯಾರು ಹೋಗ್ತಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಹೋಗ್ತಾರೆ. ಹೋಗಿ ಪ್ರಶ್ನೆ ಕೇಳ್ತಾರ. ಇವರಲ್ಲಿ 2 ಪ್ರಶ್ನೆಗಳನ್ನು ತೊಗೊಂಡು ಹೋಗಿದ್ರು ಸ್ವಾಮಿ ವಿವೇಕಾನಂದ. ಬಾಲ್ಯದಲ್ಲಿ ಅವಾಗಿನಿಂದ ಹೋಗಿ ಕೇಳ್ತಾರ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಪ್ರಶ್ನೆ ಮಾಡ್ತಾರ, ಗುರುಗಳೇ, ನೀವು ದೇವರನ್ನು ನೋಡಿದ್ದೀರಾ? ದೇವರು ಎಲ್ಲಿದ್ದಾನೆ? ಅವ ಇರುವುದಾದರೂ ಹೇಗೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾನೆ. ನೀವು ದೇವರನ್ನು ನೋಡಿದ್ದೀರಾ ಅಂತೇಳಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಪ್ರಶ್ನೆ ಕೇಳಿದಾಗ ಮೊದಲೆಲ್ಲ ನಾನು ನೋಡಿಲ್ಲ ಅಂತಿದ್ರು. ಆದರೆ ರಾಮಕೃಷ್ಣ ಪರಮಹಂಸರು ಹಾಗೆ ಹೇಳಿಲ್ಲ. ಹೌದು ನರೇಂದ್ರ, ನಾ ಖಂಡಿತವಾಗಿಯೂ ಏನಪ್ಪ ಅಂದ್ರೆ ದೇವರನ್ನು ನೋಡಿದ್ದೇನೆ. ಆ ದೇವರನ್ನು ನೋಡಬೇಕಾಗಿತ್ತಂದ್ರ ನೀನು ಕೂಡ ನನ್ನ ಸಂಗಡವಾಗಿ ಇರು ಇಲ್ಲಿ, ಆಗ ನಿನಗೂ ಕೂಡ ಏನಪ್ಪ ಅಂದ್ರೆ ದೇವರನ್ನು ತೋರಿಸ್ತೇನೆ ಅಂತೇಳಿ ಅಂತಾರೆ. ಅವಾಗ ಯಾರು ಸ್ವಾಮಿ ವಿವೇಕಾನಂದರು ಯಾರ ಹತ್ರ ಇದ್ರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸರಲ್ಲಿ ಅವರು ಗುರುವನ್ನಾಗಿ ಮಾಡಿಕೊಂಡು ಏನಪ್ಪ ಅಂದ್ರೆ ಅಲ್ಲಿರ್ತಾರೆ.
ರಾಮಕೃಷ್ಣ ಪರಮಹಂಸರವರು ಅವರಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ವಿಷಯವನ್ನು ಎಲ್ಲವನ್ನು ಕೂಡ ಏನು ಧಾರೆ ಎರೀತಾರೆ, ಯಾರಿಗೆ? ಸ್ವಾಮಿ ವಿವೇಕಾನಂದ ಅವರಿಗೆ. ಇದೇ ಸಮಯದಲ್ಲಿ ಆಗತಾನೆ ಸರ್ ಹೇಳಿದ್ರಲ್ಲ, ಇದೇ ಸಮಯದಲ್ಲಿ ಏನಪ್ಪ ಅಂದ್ರೆ ಅಮೇರಿಕಾದಲ್ಲಿ ಏನಪ್ಪ ಅಂದ್ರೆ ಸರ್ವಧರ್ಮ ಸಮ್ಮೇಳನವನ್ನು ಏರ್ಪಡಿಸಿರ್ತಾರೆ. ಯಾವುದು? ಸರ್ವಧರ್ಮ ಸಮ್ಮೇಳನ. ಎಲ್ಲಿ? ಅಮೇರಿಕಾದಾಗ. ಸುಮಾರು 1893 ಕಾಲ, 1893 ಕಾಲ ಅದು. ಎಲ್ಲಿಗೆ ಹೋಗಬೇಕಾಯ್ತು ಸ್ವಾಮಿ ವಿವೇಕಾನಂದರು? ಅಮೇರಿಕಕ್ಕೆ ಹೋಗಬೇಕಾಯ್ತು. ಈಗ ನಂಗೆ ಏರೋಪ್ಲೇನ್ ಇದ್ದಿದ್ದಿಲ್ಲ, ಅವಾಗ ವಿಮಾನ ಇದ್ದಿದ್ದಿಲ್ಲ, ಹಡಗಿನಲ್ಲಿ ಹೋಗಬೇಕು. ಸುಮಾರು ತಿಂಗಳಾನುಗಟ್ಟಲೆ ಏನಪ್ಪ ಅಂದ್ರೆ ಏನು ಮಾಡಬೇಕಾಗಿತ್ತು? ಹಡಗಿನಲ್ಲಿ ಹೋಗಬೇಕಾಗಿತ್ತು. ಅಲ್ಲಿ ಹಣ ಇರಲಿಲ್ಲ. ಅವಾಗ ಏನಪ್ಪ ಅಂದ್ರೆ ನಮ್ಮ ರಾಜ್ಯದ ಮೈಸೂರು ಒಡೆಯರು ಏನು ಮಾಡ್ತಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಅಮೇರಿಕ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಹಣದ ವ್ಯವಸ್ಥೆಯನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಹಡಗಿನ ಮೂಲಕ ಎಲ್ಲಿಗೆ ಹೋಗ್ತಾರ? ಚಿಕಾಗೋಗೆ ಹೋಗ್ತಾರ. ಅಮೇರಿಕದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಕ್ಕಂಥ ಚಿಕಾಗೋದಲ್ಲಿ ಹೋಗ್ತಾರ. ಅದು ಯಾವಾಗಪ್ಪ ಅಂದ್ರೆ 1893 ಸರ್ವಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ನಡೀತದ. ಅಲ್ಲಿ ಒಂದು ದೊಡ್ಡ ಹಾಲ್ ಇರ್ತದ. ಹಾಲಿನ ಹೆಸರು ಏನಪ್ಪ ಅಂದ್ರೆ ಕೊಲಂಬಸ್ ಹಾಲ್. ಅಲ್ಲಿ ಸುಮಾರು 7,000 ಜನರಕ್ಕಿಂತಲೂ ಹೆಚ್ಚಿನ ಮಂದಿ ಆ ಸಮ್ಮೇಳನದಲ್ಲಿ ಇರ್ತಾರೆ. ಆ ಸಮ್ಮೇಳನಕ್ಕೆ ಬಂದಿರತಕ್ಕಂಥವ್ರು ಎಲ್ಲ ದೇಶದ ಧರ್ಮದ ಬಗ್ಗೆ ಪಾಂಡಿತ್ಯವನ್ನು ಅರಿತೋರು, ಕಲ್ತೋರು, ಬುದ್ಧಿಜೀವಿಗಳು ಎಲ್ಲರೂ ಬಂದಿರ್ತಾರೆ. ಎಲ್ಲಿ? ಆ ಸಮ್ಮೇಳನದಲ್ಲಿ. ಆ ಜನಸ್ತೋಮ ಅದನ್ನೆಲ್ಲ ನೋಡಿ ಕೇಶಂದ ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಭಯ ಆಗುತ್ತದೆ. ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಹೇಗೆಪ್ಪ ಅಂದ್ರೆ ಸೂಟ್ ಹಾಕೊಂಡಿರ್ತಾರ. ಆದರೆ ನಮ್ಮ ಸ್ವಾಮಿ ವಿವೇಕಾನಂದರ ಬಟ್ಟೆ ಹೆಂಗಿರ್ತವಪ್ಪ ಅಂದ್ರೆ ನಿಲುವಂಗಿ ಇರ್ತದೆ. ಯಾವ ಅಂಗಿ ಹಾಕಿರ್ತಾರ? ಕೇಸರಿಯ ನಿಲುವಂಗಿ ಹಾಕೊಂಡಿರ್ತಾರ. ಇವರು ಒಬ್ಬರ ಒಂದು ನಿಲುವಂಗಿ ಹಾಕಿಕೊಂಡು ಬಂದಿರತಕ್ಕಂಥವ್ರು ಇರ್ತಾರ. ಹೀಗೆ ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಒಂದು ಭಾಷಣ ಸಮಯ ಯಾವಾಗ ಸಿಗುತ್ತೆ ಕೊಡ್ತಾರಪ್ಪ ಅಂದ್ರೆ ಕೊನೆಯ ಸಮಯದಲ್ಲಿ ಕೊಡ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಮೊದಲ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ಈ ಒಂದು ಮಾತು ಅಂದ ತಕ್ಷಣವೇ ಸುಮಾರು 2 ನಿಮಿಷಗಳ ಕಾಲ ಅಲ್ಲಿ ಕರತಾಡನಾಗುತ್ತದೆ. ಅಲ್ಲಿರ್ತಕ್ಕಂಥ ಸುಮಾರು 7,000 ಜನರು ಚಪ್ಪಾಳೆ ತಟ್ಟತಾರತ್ತೆ 2 ನಿಮಿಷದವರೆಗೂ ಬಿಡದೆ. ಅದು ಎಂಥ ಚಪ್ಪಾಳೆ ಅಂದ್ರೆ ಗುಡುಗುತ್ತದಲ್ಲ, ಆಕಾಶದಲ್ಲಿ ಗುಡುಗುತ್ತದಲ್ಲ, ದೊಡ್ಡ ಗುಡುಗು ಬಂದಾಗ ಗುಡುಗುಡುಗುಡು ಅನ್ನತಕ್ಕಂಥ ಸಪ್ಪಳ ಹೆಂಗೆ ಆಗುತ್ತದೆಯೋ ಅಲ್ಲಿ ಕೊಲಂಬಸ್ ಹಾಲಿನಲ್ಲಿ ಸುಮಾರು 70,000 ಜನ 7,000 ಜನರು ಏನಪ್ಪ ಅಂದ್ರೆ ಆ ಚಪ್ಪಾಳೆಗೆ ಶಬ್ದ ಉಂಟಾಗುತ್ತದತ್ತ. ಯಾಕೆ ಉಂಟಾಗುತ್ತದ? ಅಲ್ಲಿ ಅಮೇರಿಕ ಒಂದು ಪಾಶ್ಚಾತ್ಯ ರಾಷ್ಟ್ರದ ಸಂಸ್ಕೃತಿನೇ ಬೇರೆ, ನಮ್ಮ ರಾಷ್ಟ್ರದ ಸಂಸ್ಕೃತಿನೇ ಬೇರೆ. ನಾವು ಮಾತಾಡುವಾಗ ಅಣ್ಣ ತಂಗಿಯರೇ, ಅಕ್ಕ ತಂಗಿಯರೇ ಅಂತೇಳಿ ನಾವು ಅಂತೇವೆ. ಅಲ್ಲಿ ಹಾಗೆ ಎಲ್ಲ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್. ಇಷ್ಟೇ ಪ್ರಾರಂಭದ ಮಾತುಗಳು. ಆಗ ಇವರು ಅಮೇರಿಕದ ಅಣ್ಣ ತಮ್ಮಂದಿರೇ, ಸಹೋದರಿ ಅಂದಾಗ ಈ ಮಾತನ್ನು ಕೇಳಿ ಏನಪ್ಪ ಅಂದ್ರೆ ಅವರಿಗೆ ಭಾಳ ಆಕರ್ಷಣೆ ಆಗ್ತದ, ಖುಷಿ ಆಗ್ತದ, ಚಪ್ಪಾಳೆಯನ್ನು ತಟ್ಟುತ್ತಾರೆ. ಅಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಏನಪ್ಪ ಅಂದ್ರೆ ಅಲ್ಲಿ ಎಲ್ಲ ಧರ್ಮದ ಬಗ್ಗೆ ಹೇಳ್ತಾರೆ, ಮಾತನಾಡ್ತಾರೆ. ಒಬ್ಬೊಬ್ಬರು ತಮ್ಮದೇ ಆದಂಥ ಧರ್ಮದ ಬಗ್ಗೆ ಮಾತಾಡ್ತಿದ್ರು ಅಂದ್ರೆ ಸ್ವಾಮಿ ವಿವೇಕಾನಂದರು ಮೊದಲನೇದಾಗಿ ಎಲ್ಲ ಧರ್ಮದ ಬಗ್ಗೆ ಮಾತಾಡ್ತಾರೆ. ಆ ನಂತರ ನಮ್ಮ ದೇಶದ ಹಿಂದೂ ಧರ್ಮದ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಕೊನೆಯದಾಗಿ ಏನು ಹೇಳ್ತಾರಪ್ಪ ಅಂದ್ರೆ ಎಲ್ಲ ಧರ್ಮಗಳನ್ನು ನೀವು ಒಪ್ಪಿಕೊಳ್ಳಬೇಕು. ಎಲ್ಲ ಧರ್ಮಗಳ ಒಂದು ಲಾಸ್ಟ್ ಏನಾಗಿರ್ತದೆಯಪ್ಪ ಅಂದ್ರೆ ಎಲ್ಲ ಧರ್ಮಗಳು ಎಲ್ಲರಿಗೆ ಸತ್ಯವನ್ನೇ ನಡೆಯುವಂತೆ ಹೇಳುತ್ತವೆ ಅಂತ ಹೇಳ್ತಾರೆ. ಎಲ್ಲ ಧರ್ಮಗಳಲ್ಲಿ ಬರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಸತ್ಯವನ್ನೇ ಹೇಳತಕ್ಕಂಥದ್ದು ಅನ್ನತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಅದರಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಹೇಳ್ತಾರೆ, ನಮ್ಮ ದೇಶದ ಬಗ್ಗೆ ಹೇಳ್ತಾರೆ. ನಮ್ಮ ದೇಶದ ಬಗ್ಗೆ ಭಾಳಷ್ಟು ಹೆಮ್ಮೆ ಪಟ್ಕೊಂಡು ಹೇಳ್ತಾರೆ. ನಾನು ಎಂಥ ಭಾರತ ದೇಶದ ಪುತ್ರ ಅಂದ್ರೆ ನನ್ನ ದೇಶ ಹೆಂಗದ ಅಂದ್ರೆ ನನ್ನ ದೇಶದಲ್ಲಿ ಒಳ್ಳೆಯ ಒಂದು ಸಂಸ್ಕೃತಿ ಇದೆ,
ನಮ್ಮ ದೇಶದ ಜನರು ನಾವು ಹೆಂಗದಾರಪ್ಪ ಅಂದ್ರೆ ಎಲ್ಲರೂ ಭಾವನಾತ್ಮಕವಾಗಿ ಬದುಕೋರದೇವು ನಾವು. ಇಲ್ಲಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳು ಅನೇಕ ಜಾತಿಗಳು ಇದ್ದರಿಸೋದಕ್ಕೆ ಎಲ್ಲರೂ ಇದ್ದರಿಸೋದಕ್ಕೆ ಎಲ್ಲರೂ ಒಂದೇ ಅನ್ನೋತಕ್ಕಂಥವು ರಂಗದೇವು. ಅದಕ್ಕಲ್ಲೇ ನನ್ನ ದೇಶ ಹೆಂಗದಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ಏಕೈಕ ದೇಶ ಯಾವುದಪ್ಪ ಅಂತ ಹೇಳ್ತಾರೆ ಅಂದ್ರೆ ಭಾರತ ಅಂತ ಹೇಳ್ತಾರೆ. ಏನು ವಿವಿಧತೆಯಲ್ಲಿ ಏಕತೆಯಿಂದ ಇರತಕ್ಕಂಥ ದೇಶ ಯಾವುದು? ಭಾರತ. ಯಾಕ? ಇಲ್ಲಿ ಹಲವಾರು ಧರ್ಮೀಯರದೇವು, ಹಲವಾರು ಭಾಷೆಯನ್ನು ಮಾತನಾಡುವರದೇವು, ಹಲವಾರು ಮತಗಳ ಇರ್ತಕ್ಕಂಥವ್ರು ಅದೇವು. ಎದುರಿಸೋದಕ್ಕೆ ಏನಪ್ಪ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನೋತಕ್ಕಂಥ ಒಂದು ಜೀವನವನ್ನು ನಾವು ನಮ್ಮ ದೇಶದಲ್ಲಿ ಜೀವನವನ್ನು ಸಾಗಿಸ್ಕೊಂಡು ಹೇಳ್ತೇವೆ. ನಮ್ಮ ದೇಶದ ಜನರು ನಾವು ಎಂಥವ್ರು ಭಾವನಾತ್ಮಕವಾಗಿ ಬದುಕ್ತಕ್ಕಂಥವ್ರು. ನಮ್ಮ ಭಾರತೀಯರು ನಾವು ಹೆಂಗದೇವಪ್ಪ ಅಂದ್ರೆ ಹೆಂಗದೇವು ಭಾರತೀಯರು ಅಂದ್ರೆ ಗಿಡದಲ್ಲಿ ದೇವರನ್ನು ಅಂತೇಳಿ ಪೂಜಿಸ್ತೇವೆ, ಗಿಡವನ್ನು ಪೂಜಿಸ್ತೇವೆ. ನದಿಯನ್ನು ಪೂಜಿಸ್ತೇವೆ, ನದಿಯಲ್ಲಿ ದೇವರಿದ್ದಾನೆ ಅಂತೇಳಿ. ಕಲ್ಲಿನಲ್ಲಿ ಕೂಡ ದೇವರಿದ್ದಾನೆ ಅಂತೇಳಿ ಏನು ಮಾಡ್ತೇವೆ ನಾವು? ಕಲ್ಲನ್ನು ಕೂಡ ಪೂಜಿಸ್ತೇವೆ. ಸೂರ್ಯನನ್ನು ಪೂಜಿಸ್ತೇವೆ, ನಿಸರ್ಗವನ್ನು ಪೂಜಿಸ್ತೇವೆ. ಯಾಕ? ನಾವು ಬಲವಾಗಿ ದೇವರು ಇದ್ದಾನೆ ಅಂತೇಳಿ ನಂಬಿಕೆ ಇಟ್ಕೊಂಡು ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನು ಮಾಡ್ತೇವಪ್ಪ ಅಂದ್ರೆ ನಾವೆಲ್ಲರೂ ಬದುಕ್ತೇವೆ, ಪೂಜಿಸ್ತೇವೆ, ಬದುಕ್ತೇವೆ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಇಡೀ ಜಗತ್ತಿಗೆ ಪ್ರಪ್ರಥಮವಾಗಿ ಭಾರತವನ್ನೇ ತಿರುಗಿ ನೋಡತಕ್ಕಂಥದ್ದನ್ನು ಮಾಡಿದವರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ನಮ್ಮ ದೇಶದ ನಮ್ಮ ಹಿಂದೂ ಧರ್ಮವನ್ನು ಜಗತ್ತಿಗೆ ಗೊತ್ತುಪಡಿಸಿದವರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಅಂಥವ್ರು ಏನಪ್ಪ ಅಂದ್ರೆ ಕೇವಲ ಸನ್ಯಾಸಿ ಅಲ್ಲ, ಇವರು ಎಂಥ ಸನ್ಯಾಸಿ, ವೀರ ಸನ್ಯಾಸಿ, ದಿಟ್ಟವಾಗಿದ್ದರು. ಇವರು ದಿಟ್ಟವಾಗಿದ್ದರು. ಇಂಥ ವೀರ ಸನ್ಯಾಸಿಯವರ ಒಂದು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಮಾಡಬೇಕಾಗ್ಯದ. ಏನು ಮಾಡ್ಯದ? ರಾಷ್ಟ್ರೀಯ ಯುವ ದಿನಾಚರಣೆ. ಇವತ್ತು ನಮ್ಮ ರಾಷ್ಟ್ರದಲ್ಲಿ ನೀವೆಲ್ಲ ಮುಂದೊಂದು ದಿನ ಯುವಕರಾಗೋರು. ನಿಮಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ನಿಮಗೆ ಕೊಡ್ತಾರೆ. ಏನು ಕೊಡ್ತಾರೆ? ಏನು ಹೇಳ್ಯಾರ ಸಂದೇಶ? ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಯಾರು ನಿಮ್ಮಲ್ಲಿ ಬಲಶಾಲಿಗಳು ಇರ್ತೀರಿ ಅದೇ ಜೀವನ. ನೀವು ಯಾರು ಅಶಕ್ತರು ಇರ್ತೀರಲ್ಲ ಅದೇ ನಿಮಗೆ ಸಾವು, ಅದೇ ನಿಮಗೆ ಮರಣ. ಅದಕ್ಕೆ ಯುವಕರಂದರೆ ಹೆಂಗಿರಬೇಕು? ಸ್ಟ್ರೆಂತ್ ಆಗಿರಬೇಕು, ಶಕ್ತಿವಂತರಾಗಿರಬೇಕು. ಈ ಸದ್ಯಕ್ಕೆ ಇದಿರಲ್ಲ 8th ಕ್ಲಾಸ್ನಲ್ಲಿ ಹೆಂಗೆ ಇದು ಯುವಕರು, ನೀವು ಯುವಕರು ನಿಮ್ಮಲ್ಲಿ ಏನಿರಬೇಕಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು? ಸ್ಟ್ರೆಂತ್. ಆ ಸ್ಟ್ರೆಂತ್ ಇದ್ರೇ ಏನು? ಸ್ಟ್ರೆಂತ್ ಈಸ್ ಲೈಫ್. ಅದು ನಿಮಗೆ ಜೀವನವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ನೀವು ಶಕ್ತಿಶಾಲಿಗಳಾಗಬೇಕು. ಎದಕ್ಕೆ ಶಕ್ತಿಶಾಲಿಗಳಾಗಬೇಕು? ಫೈಟಿಂಗ್ ಆಡೋಕ್ಕೆ, ನಿಮ್ಮಷ್ಟಕ್ಕೆ ನೀವು ಹೊಡೆದಾಡಕ್ಕೆ. ಓದು ಬರಹದಲ್ಲಿ, ಓದತಕ್ಕಂಥ ಒಂದು ದೃಢ ಸಂಕಲ್ಪದಲ್ಲಿ ನಾವೊಂದು ಒಳ್ಳೆಯ ಕೆಲಸವನ್ನು ಮಾಡೇ ಮಾಡುತ್ತೇನೆ ಅನ್ನೋತಕ್ಕಂಥ ಒಂದು ದೃಢ ಸಂಕಲ್ಪದೊಂದಿಗೆ ದೃಢ ಸಂಕಲ್ಪದಲ್ಲಿ ನಿಮಗೆ ಯಾವ ಶಕ್ತಿ ಇರಬೇಕಪ್ಪ ಅಂದರೆ ಸ್ಟ್ರೆಂತ್ ಇರಬೇಕು ನಿಮ್ಮಲ್ಲಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಇನ್ನೊಂದು ಸಂದೇಶ ಭಾಳ ಚಂದ ಹೇಳ್ತಾರೆ ಇವತ್ತು ಯುವಕರಿಗೆ. ಏಳಿ ಎದ್ದೇಳಿ, ಗುರಿ ಮುಟ್ಟಿವರೆಗೂ ನಿಲ್ಲದಿರಿ. ನೋಡ ಎಲ್ಲೆಲ್ಲಿ ಕೂತೀರಿ ಹೇಳ್ರಪ್ಪ ಅಂತೇಳಿ. ಏಳಿ ಎದ್ದೇಳಿ, ಗುರಿ ಮುಟ್ಟಿವರೆಗೂ ನಿಲ್ಲದಿರಿ. ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ಹೌದಾ? ನಿಮ್ಮದು ಏನೇನೋ ಒಂದು ಗುರಿ ಇರ್ತೈತಿ. ನೀವು ಕಲ್ತು ಏನೇನೋ ಆಗಬೇಕಂತ ಹೇಳ್ತೀರಿ. IAS ಆಫೀಸರ್ ಆಗಬೇಕಂತ, KS ಆಗಬೇಕಂತೀರಿ, ಡಾಕ್ಟರ್ ಆಗಬೇಕಂತೀರಿ, ಇಂಜಿನಿಯರ್ ಆಗಬೇಕಂತೀರಿ, ಸೈನಿಕ ಆಗಬೇಕಂತೀರಿ, ಶಿಕ್ಷಕ ಆಗಬೇಕಂತೀರಿ, ವಕೀಲ ಆಗಬೇಕಂತೀರಿ, ಒಬ್ಬ ಒಳ್ಳೆ ರೈತ ಆಗಬೇಕಂತೀರಿ. ಅಂದ್ರೆ ಮ್ಯಾಗ ನಿಮ್ಮ ಗುರಿ, ಒಂದು ಗುರಿ ಇರ್ತದಲ್ಲ, ಆ ಗುರಿಯನ್ನು ಏನು ಮಾಡಬೇಕು? ಗುರಿ ಮುಟ್ಟುವರೆಗೂ ನಿಲ್ಲದಿರಿ. ಗುರಿ ಮುಟ್ಟುವರೆಗೂ ನಿಲ್ಲದಿರಿ. ನೀವೊಬ್ಬರು DC ಆಗಬೇಕಾಗಿತ್ತು, IAS ಆಗಬೇಕಾದ್ರೆ ಬಹಳ ಓದಬೇಕು. ನಿಮ್ಮ ಗುರಿ ಏನದ? IAS ಆಫೀಸರ್ ಆಗಬೇಕಾಗಿತ್ತಪ್ಪ ಅಂದ್ರೆ ಏಳಿ ಎದ್ದೇಳಿ. ಕೌದಿ ಹೊಚ್ಕೊಂಡು ಮಕ್ಕೊಂಡ್ರೆ IAS ಆಫೀಸರ್ ಆಯ್ತಾರೆ. ಯುವಕರಿಗೆ ನಿಮಗಿದು ಏಳಿ ಎದ್ದೇಳಿ, ಓದಿ ಓದಿ ಓದಿ. ಎಲ್ಲಿ ತನಕ ಓದಬೇಕು? IAS ಆಫೀಸರ್ ಆಗಲ್ತನೂ
ಡಿ ಸಿ ಆಗಲ್ತನೂ ಹೌದು. ಏನು ಗುರಿ ಇರ್ತದ ನಿಮಗೆ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಏನು ಇರ್ತದ ಅದನ್ನು ಆ ಗುರಿಯನ್ನು ಮುಟ್ಟುವವರೆಗೂ ಕೂಡ ಏನು ಮಾಡರಿ ಹೇಳ್ರಿ, ಎದ್ದೇಳಿ ಅಂತೇಳಿ ಹೇಳ್ತಾರೆ. ಅದಕ್ಕೆಲ್ಲ ಹೇಳಿ ಎದ್ದೇಳಿ ಗುರಿ ಮುಟ್ಟಿಯವರೆಗೂ ನಿಲ್ಲದರಿ. ಈ ಮಾತು ಅವಾಗೆ ಹೇಳಿದಕ್ಕೆ ಅವಾಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರ್ತಕ್ಕಂಥ ಬಾಲಗಂಗಾಧರ ತಿಲಕರು ಸ್ವಾಮಿ ವಿವೇಕಾನಂದರ ಒಂದು ಈ ಮಾತು ಭಾಳಷ್ಟು ಸ್ಫೂರ್ತಿದಾಯಕ ಆಗುತ್ತದೆ. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಹೋಗ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಊರಲ್ಲಿ ಒಂದು ನಿಮ್ಮೊಟ್ಟು ಸಣ್ಣವರಿದ್ದಾಗ ಅಲ್ಲಿ ಇರ್ತಾರ. ಸ್ವಾಮಿ ವಿವೇಕಾನಂದರು ಆ ಊರಿಗೆ ಭಾಷಣ ಮಾಡಕತ್ತಿರ್ತಾರ. ಆ ಭಾಷಣ ಮಾಡುವಾಗ ಈ ಮಾತು ಕೇಳ್ತಾರೆ. ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸ್, ಬ್ರಿಟಿಷರಿಗೆ ಶಿವಸಪ್ನರಾಗಿದ್ರಲ್ಲ. ಹೇಳಿ ಎದ್ದೇಳಿ ಗುರಿ ಮುಟ್ಟಿಯವರಿಗೆ ನಿಲ್ಲದಿರಿ ಅಂದಾಗ ನೇತಾಜಿ ಸುಭಾಷ್ ಚಂದ್ರಿಗೆ ರೋಮಾಂಚನ ಆಗುತ್ತದೆ. ಮೈಯಲ್ಲಿರ್ತಕ್ಕಂಥ ರೋಮಗಳು ಎದ್ದು ನಿಲ್ಲುತ್ತಾವತ್ತ. ಅಂದೇ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರೆ ಅವರು? ಹೋರಾಟ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ನೋಡು, ಅವಾಗೆ ಈಗಲೂ ಕೂಡ ನೀವು ಯಾರ ಸಂದೇಶವನ್ನು ನೀವು ಚಾಚು ತಪ್ಪದೆ ನೀವು ಪಾಲಿಸಬೇಕಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಯಾವುದು? ಹೇಳಿ ಎದ್ದೇಳಿ ಗುರಿ ಮುಟ್ಟಿಯವರಿಗೆ ನಿಲ್ಲಿದೆ. ಇಷ್ಟೇ ಅಲ್ಲ, ನೀವು ದರಿದ್ರರನ್ನು ಪೂಜಿಸಿರಿ, ಬಡವರನ್ನು ಪೂಜಿಸಿರಿ, ಸಮಾಜದಲ್ಲಿರ್ತಕ್ಕಂಥ ಅಶಕ್ತ ಇದ್ದವರನ್ನು ಕೂಡ ಏನು ಮಾಡಬೇಕು ನೀವು? ಅವರಿಗೂ ಕೂಡ ಸಹಾಯ ಮಾಡಿರಿ ಅಂತ ಹೇಳ್ತಾರೆ. ಅವರಿಗೂ ಕೂಡ ನೀವು ಏನು ಮಾಡಿರಿ? ನೀವು ಸಹಾಯವನ್ನು ಮಾಡಿರಿ ಅಂತ ಹೇಳ್ತಾರೆ. ಮತ್ತೇನು ಹೇಳ್ತಾರ? ಏಕಾಗ್ರತೆ ಕಲಿಬೇಕು. ನೀವು ಏನೇ ಆಗಬೇಕಾದ್ರೂ ಸ್ವಾಮಿ ವಿವೇಕಾನಂದರು ಹೇಳ್ಯಾರ. ಏನು ಹೇಳ್ಯಾರಪ್ಪ ಅಂದ್ರೆ ಏಕಾಗ್ರತೆಯಿಂದ ಕೇಳಬೇಕು. ನೀವು ಶಾಲೆಯಲ್ಲಿ ಪಾಠವನ್ನು ಹೆಂಗೆ ಕೇಳಬೇಕಪ್ಪ ಅಂದ್ರೆ ಏಕಾಗ್ರತೆಯಿಂದ ಕೇಳಬೇಕು. ಸ್ವಾಮಿ ವಿವೇಕಾನಂದರಲ್ಲಿ ಎಷ್ಟು ಏಕಾಗ್ರತೆ ಇತ್ತಪ್ಪ ಅಂದ್ರೆ, ಒಂದು ಸಂದರ್ಭ ಹೇಳ್ತೀನಿ ನಿಮಗೆ. ಸ್ವಾಮಿ ವಿವೇಕಾನಂದರು ಹಡಗಿನಲ್ಲಿ ಅಮೇರಿಕಕ್ಕೆ ಹೋಗ್ತಿದ್ರಲ್ಲ ಸರ್ವಧರ್ಮ ಸಮ್ಮೇಳನಕ್ಕೆ. ಹೋಗುವಾಗ ಅಲ್ಲಿ ಹಡಗಿನ ನಾವಿಕನ ಬಳಿ ಏನಿತ್ತಪ್ಪ ಅಂದ್ರೆ ಪೇಪರ್ ಇತ್ತತ್ತು, ನ್ಯೂಸ್ ಪೇಪರ್. ಆ ನ್ಯೂಸ್ ಪೇಪರ್ ಸ್ವಾಮಿ ವಿವೇಕಾನಂದರಿಗೆ ಓದ್ಲಕ್ಕ ಅವ್ರಿಗೂ ಇಷ್ಟ ಆಯ್ತತ್ತ. ಆ ಹಡಗಿನ ಕ್ಯಾಪ್ಟನ್ ಅವರಿಗೆ ಹೋಗಿ ಕೇಳಿರತ್ತ, ಪೇಪರ್ ಕೊಡಿ ಅಂತೇಳಿ. ಆಗ ಕೊಡುವಾಗ ಕಂಡೀಷನ್ ಮಾಡಿ ಹಾಕಿ ಕೊಟ್ಟಿರತ್ತೆ. ಯಾರು? ಹಡಗಿನ ಕ್ಯಾಪ್ಟನ್ ಸ್ವಾಮಿ ವಿವೇಕಾನಂದರಿಗೆ. ಸರಿ ಕೊಡ್ತೀನಿ, ಓದಾದ ತಕ್ಷಣ ನನಗೆ ಪೇಪರ್ ಕೊಡಲೇಬೇಕಂದ್ರತ್ತ. ಯಾಕಾಗಲ್ಲಕ್ಕಂದ್ರತ್ತ. ಆಯಿತು, ಸ್ವಾಮಿ ವಿವೇಕಾನಂದರು ಒಂದು 20 ನಿಮಿಷ ಪೇಪರ್ ಓದಕತ್ತಿದ್ರು. ಮತ್ತೊಬ್ಬರು ಬೇಡಿದ್ರತ್ತ, ಅವರಿಗೆ ಕೊಟ್ಟಿರತ್ತ. ಅವರು ಓದುವಾಗ ಪೇಪರ್ ಏನಾಗಿಬಿಡ್ತದು, ಆ ಸಮುದ್ರದಾಗ ಒಂದು ಬಿರುಗಾಳಿಗೆ ಪೇಪರ್ ಏನಾಗಿಬಿಡ್ತಪ್ಪ ಅಂದ್ರೆ ಹಿಡ್ಕೊಂಡು ಓದುತ್ತಿರುವಾಗ ಹಾರಿ ಹೋಗಿಬಿಡ್ತತ್ತ. ಆಗ ಹಡಗಿನ ಕ್ಯಾಪ್ಟನ್ ನನಗೆ ಪೇಪರ್ ಬೇಕು ಅಂದ್ರತ್ತ. ಸರಿ, ನಾನು ನಿಮಗೆ ಪೇಪರ್ ಕೊಡ್ತೀನಿ ಅನ್ನತ್ತ. ಒಂದು ಪೆನ್ನು ಡೈರಿಯಲ್ಲಿ ಆ ಪೇಪರ್ನಾಗ ಏನೇನು ಎಲ್ಲ ವಿಷಯವನ್ನು ಕೂಡ ಬರೆದು ಬಿಟ್ಟಿರ್ತಾರತ್ತ. ನೋಡಿ, ಎಷ್ಟೊಂದು ಏಕಾಗ್ರತೆ, ಎಷ್ಟೊಂದು ಜ್ಞಾಪಕ ಶಕ್ತಿ, ಎಷ್ಟೊಂದು ಸ್ಮರಣ ಶಕ್ತಿ ಯಾರಲ್ಲಿತ್ತು? ಸ್ವಾಮಿ ವಿವೇಕಾನಂದರಲ್ಲಿ. ಆ ಪೇಪರ್ ಬೇಕು ಅಂದಾಗ ಅದು ಓದಿದ್ದನ್ನು ಇಡೀ ಎಲ್ಲವನ್ನು ಏನಪ್ಪ ಅಂದ್ರೆ ಬರೆದು ಕೇಶನ್ ಕೊಟ್ಟಿರತ್ತ. ಅವರಿಗೆ ಹಡಗಿನ ಕ್ಯಾಪ್ಟನ್ಗೆ ಗಾಬರಿ ಆಯ್ತತಿ, ಇವರು ಅಗಾಧ ಒಂದು ಜ್ಞಾಪಕ ಶಕ್ತಿಯನ್ನು ಕೇಳ್ಕೊಂಡು. ಸ್ವಾಮಿ ವಿವೇಕಾನಂದರು ಅಲ್ಲಿ ಅಮೇರಿಕದಾಗ ಹೋಗೋ ಕೋಟು ಬೂಟುಗಳನ್ನೇ ಹಾಕೊಳ್ಳಿಲ್ಲ. ಅಲ್ಲೆಲ್ಲ ಜನರು ಕೋಟು ಬೂಟು ಸೂಟು ಹ್ಯಾಟ್ ಹಾಕೋತಿದ್ರು. ನಮ್ಮ ಸ್ವಾಮೀಜಿಯವರು ಕೇಸರಿ ನಿಲುವಂಗಿ, ಒಂದು ಪೇಟ, ಒಂದು ರುಮಾಲನ್ನು ಹಾಕಿಕೊಂಡು ಹೋಗಿದ್ದರು. ಇವರಿಗೆ ಏನಾದರೂ ಒಂದು ಅಣಕದ ಮಾತುಗಳನ್ನು, ಏನಾದರೂ ಒಂದು ಮಾತಿನಲ್ಲಿ ಸಿಕ್ಕಾಕಬೇಕಂತೇಳಿ ಅಲ್ಲಿ ಅಮೇರಿಕ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳಿದ್ನತ್ತ ಸ್ವಾಮಿ ವಿವೇಕಾನಂದರಿಗೆ. ಒಂದು ಪ್ರಶ್ನೆ ಪತ್ರಕರ್ತ ಅಮೇರಿಕದ ಸ್ವಾಮಿ ವಿವೇಕಾನಂದರ ಏನೇ ಪ್ರಶ್ನೆ ಕೇಳಿದ್ರು ಭಾಳ ಚಂದ, ಭಾಳ ಸ್ವಾರಸ್ಯಕರವಾಗಿ ಉತ್ತರ ಕೊಡ್ತಿದ್ರತ್ತ. ಸ್ವಾಮಿ ವಿವೇಕಾನಂದರು ಈ ಒಂದು ಕುರ್ಚಿ ಮ್ಯಾಗ ಕೂತಿದ್ರು. ಮುಂದೊಂದು ಟೇಬಲ್ ಇತ್ತು. ಆ ಟೇಬಲ್ ಹತ್ರ ಪತ್ರಕರ್ತರು ಗೊತ್ತಲ್ಲ, ಪೇಪರ್ ಬರೀತಾರಲ್ಲ, ಆ ಪತ್ರಕರ್ತ ಏನು ಮಾಡಿದ್ನತ್ತ ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆ ಕೇಳಿದ್ನತ್ತ, ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಮಾಂಕ್ ಆ್ಯಂಡ್ ಮಂಕಿ ಅಂತೇಳಿ. ಯಾವ ಪ್ರಶ್ನೆ? ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಮಾಂಕ್ ಆ್ಯಂಡ್ ಮಂಕಿ. ಏನು ವ್ಯತ್ಯಾಸ ಮಂಗನಿಗೂ ಮತ್ತು ಸನ್ಯಾಸಿಗೂ ಅಂತೇಳಿ. ಇವರು ಸನ್ಯಾಸಿ ಇದ್ರಲ್ಲ, ಅದಕ್ಕೆ ಇವರಿಗೆ ಹೀಯಾಳಿಸ್ಲಾಕ ಇಂಥ ಪ್ರಶ್ನೆ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಉತ್ತರ ಎಷ್ಟು ಚಂದ ಹೇಳಿದ್ರು. ವೆರಿ ಸಿಂಪಲ್ ಅಂತ. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಮಾಂಕ್ ಆ್ಯಂಡ್ ಮಂಕಿ ಅಂದಾಗ ಐ ಆಮ್ ಮಾಂಕ್, ಯು ಆರ್ ಮಂಕಿ ಅನ್ನತ್ತ. ನಡಬರ್ಕ್ ಏನದ? ಟೇಬಲ್ ಅದನ್ನತ್ತ. ನೋಡು, ಇನ್ನೊಮ್ಮೆ ಪ್ರಶ್ನೆಯಲ್ಲಿ ಕೂಡ ಎಷ್ಟು ಸ್ವಾರಸ್ಯಕರ ಉತ್ತರವನ್ನು ಕೊಡ್ತಿದ್ರು, ಎಷ್ಟು ಜಾಣರು.
ಇನ್ನೊಂದು ಸಂದರ್ಭ ಸ್ವಾಮಿ ವಿವೇಕಾನಂದರು ಯಾರಾದರೂ ಒಂದು ಪ್ರಶ್ನೆ ಕೇಳಿದಾಗ ಎಷ್ಟು ಜಾಣತನದಿಂದ ಉತ್ತರ ಕೊಡ್ತಿದ್ರು. ಹೊಳ್ಳೆ ಇವ್ರನ್ನ ತಡೆಯಿರಬಾರ್ದು. ಸ್ವಾಮಿ ವಿವೇಕಾನಂದರು ಟ್ರೈನ್ಯಾಗ ರೈಲ್ಯಾಗ ಹೊಂಟಿದ್ರತ್ತ. ಅಲ್ಲಿ ಒಬ್ಬ ವಿದೇಶಿ ಅವ ಏನಪ್ಪ ಅಂದ್ರೆ ಅವನು ಬಂದು ಕೂತಿದ್ದತ್ತ. ಅವ ಹ್ಯಾಟ್ ಹಾಕ್ಕೊಂಡಿದ್ದ, ಏನು ಹಾಕ್ಕೊಂಡಿದ್ದವ, ಶೂಟ್ ಕೋಟ್ ಹಾಕ್ಕೊಂಡಿದ್ದ. ಸ್ವಾಮಿ ವಿವೇಕಾನಂದರು ರೈಲ್ಯಾಗ ಹಿಂಗೆ ಮಲಗಾಕ ಸೀಟ್ ಇರ್ತಾವೆ ನೋಡಿರಿಲ್ಲ, ಹಾಂ ಮಲಗ ಸೀಟ್ ಮ್ಯಾಗ ಹಿಂಗೆ ವಿಶ್ರಾಂತಿ ಮಾಡಕತ್ತಿದ್ರತ್ತ. ಯಾರು? ಸ್ವಾಮಿ ವಿವೇಕಾನಂದ. ಅವ ವಿದೇಶಿ ಅವ ಸ್ವಾಮಿ ವಿವೇಕಾನಂದರಿಗೆ ಏನಾರ ಚುಡಾಯಿಸಬೇಕಂತ ಏನು ಮಾಡಿದ್ರತ್ತ, ಸ್ವಾಮಿ ವಿವೇಕಾನಂದರ ಚಪ್ಪಲ್ ಏನು ಮಾಡಿದ್ರಪ್ಪ ಅಂದ್ರೆ ಕಿಟಕಿಯಾಗ ಹಾಯ್ದು ಹೋಗಿದ್ನತ್ತ. ರೈಲ್ವಿನ ಕಿಟಕಿಯಾಗ, ರೈಲ್ವೆ ಕಿಟಕಿಯಾಗ. ಇದು ಸ್ವಾಮಿ ವಿವೇಕಾನಂದರು ನೋಡಿದ್ರತ್ತ. ಸುಮ್ಮ ಹಾಗೆ ಕಣ್ಣು ಮುಚ್ಚಿದ್ರತ್ತ. ಮುಂದೆ ಅವ ವಿದೇಶಿ ಚಪ್ಪಲ್ ಹೋಗದ ನಿದ್ನಲ್ಲ, ಮಕ್ಕೊಂಡಿದ್ನತ್ತ, ಅವ ಮಲಗಿದ್ನತ್ತ. ಆ ಹ್ಯಾಟು ಮತ್ತು ಕೋಟನ್ನು ಏನಪ್ಪ ಅಂದ್ರೆ ಅಲ್ಲಿ ರೈಲ್ವೆ ಇದಕ್ಕೆ ಸಿಗಿಸಿದ್ನತ್ತ. ಆಗ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರ, ವಿದೇಶನ ಹ್ಯಾಟು ಮತ್ತು ಕೋಟನ್ನು ಕಿಟಕಿಯಾಗ ಹಾಯ್ದು ಹೋಗನತ್ತ. ಅವಾಗ ಎಚ್ಚರ ಆಯ್ತದ ಯಾರಿಗೆ? ವಿದೇಶಿ ಹಂಗೆ. ನಾನು ಹ್ಯಾಟು ಮತ್ತು ಕೋಟ್ ಎಲ್ಲಿ ಅದು ಆತ ಕೇಳಿದ್ನತ್ತ. ಯಾರಿಗೆ? ಸ್ವಾಮಿ ವಿವೇಕಾನಂದ. ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಹ್ಯಾಟು ಮತ್ತು ಕೋಟು ನಾನು ಚಪ್ಪಲ್ ಹುಡ್ಕೊಂಡು ಬರೋಕ್ಕೆ ಹೋಗ್ಯಾವನ್ನತ್ತ. ನೋಡಿ ಎಷ್ಟೊಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಉತ್ತರವನ್ನು ಯಾರು ಕೊಡ್ತಿದ್ರು? ಸ್ವಾಮಿ ವಿವೇಕಾನಂದ. ಇಡೀ ಜಗತ್ತಿಗೆ ಪ್ರಪ್ರಥಮವಾಗಿ ಜಗತ್ತೇ ಭಾರತವನ್ನು ತಿರುಗಿ ನೋಡುವಂಥ ಒಂದು ಯಾರು ಮಾಡಿದ್ರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಸುಮಾರು 150 ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ಭಾರತವನ್ನು ಗೊತ್ತು ಮಾಡಿದವರು ಯಾರು? ಸ್ವಾಮಿ ವಿವೇಕಾನಂದ. ಭಾರತದ ಒಂದು ಸಂಸ್ಕೃತಿಯನ್ನು ಪ್ರಚುರಪಡಿಸಿದವರು ಯಾರು? ಸ್ವಾಮಿ ವಿವೇಕಾನಂದ. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದವರು ಯಾರು? ಸ್ವಾಮಿ ವಿವೇಕಾನಂದರು. ನಮ್ಮ ಒಂದು ಧರ್ಮವನ್ನು ಜಗತ್ತಿಗೆ ತಿಳಿಪಡಿಸಿದವರು ಯಾರು? ಸ್ವಾಮಿ ವಿವೇಕಾನಂದ. ಇನ್ನೊಂದು ಸ್ವಾರಸ್ಯಕರ ಉತ್ತರ, ಸ್ವಾಮಿ ವಿವೇಕಾನಂದರಿಗೆ ಈ ಮಾತಿನಲ್ಲಿ ಸಿಗುವುದಿಲ್ಲ ಅಂತೇಳಿ ಏನು ಮಾಡಿದ್ರಪ್ಪ ಅಂದ್ರೆ, ಅಲ್ಲಿ ಏನಪ್ಪ ಅಂದ್ರೆ ಅಮೇರಿಕದಾಗ ಎಲ್ಲ ಧರ್ಮದ ಗ್ರಂಥಗಳು ಇದ್ದುವತ್ತ. ಕೆಳಗೆ ನಮ್ಮ ಭಾರತದ ಧರ್ಮದ ಯಾವುದು? ಭಗವದ್ಗೀತೆ ಕೆಳಗಿತ್ತತ್ತ. ಭಗವದ್ಗೀತೆ ಮ್ಯಾಗ ಯಾವ ಇದ್ದವಪ್ಪ ಅಂದ್ರೆ ಎಲ್ಲ ದೇಶದ ಧರ್ಮ ಗ್ರಂಥಗಳು ಇದ್ವತ್ತ, ಎಲ್ಲ ಧರ್ಮಗಳು. ಆಗ ಒಬ್ಬ ಕರ್ಕೊಂಡು ಬಂದತ್ತ. ನೋಡಿ ಸ್ವಾಮೀಜಿ, ನೀವು ಇಷ್ಟೆಲ್ಲ ಹೇಳ್ತೀರಿ, ನೋಡು ನಿಮ್ಮ ಧರ್ಮದ ಗ್ರಂಥ ಭಗವದ್ಗೀತೆ ಕೆಳಗಿದೆ, ಎಷ್ಟು ಕನಿಷ್ಠ ಮಟ್ಟದ್ದು ಅಂತೇಳಿ ಅನ್ನತ್ತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಉತ್ತರ ಹೇಳಿದ್ರತ್ತ. ನೋಡಪ್ಪ, ಹೌದು ನೀ ಹೇಳೋದು ಕರೀದೆ. ಭಗವದ್ಗೀತೆ ಮೇಲೆ ಏನಪ್ಪ ಅಂದರೆ ಎಲ್ಲ ಧರ್ಮದ ಬೇರೆ ಬೇರೆ ಧರ್ಮ ಗ್ರಂಥಗಳವಲ್ಲ, ಈಗೊಂದು ನನ್ನ ಧರ್ಮ ಗ್ರಂಥವನ್ನು ನಾನು ಹೊರಗೆ ತೆಗೆದೆ ಅಂದರೆ ಎಲ್ಲ ಧರ್ಮ ಗ್ರಂಥಗಳು ಏನಾಗಿಬಿಡ್ತಾವ? ಎದ್ದೋದ. ಇದರ ಅರ್ಥ ಏನು? ಹಿಂದೂ ಧರ್ಮ ಎಲ್ಲ ಧರ್ಮದ ಒಂದು ಮೂಲ ಅನ್ನುವ ಒಂದು ಮಾತಿನಲ್ಲಿ ಹಿಂದೂ ಧರ್ಮದ ಒಂದು ಘನತೆಯನ್ನು, ನಮ್ಮ ಭಾರತ ದೇಶದ ಘನತೆಯನ್ನು ಯಾರು ಇಡೀ ಜಗತ್ತಿಗೆ ಏನಪ್ಪ ಅಂದರೆ ಎತ್ತಿ ತೋರಿಸಿದವರು ಯಾರು? ಸ್ವಾಮಿ ವಿವೇಕಾನಂದರು. ಕೊನೆಯದಾಗಿ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಗೆ ಹೋಗ್ತಾರೆ. ಕನ್ಯಾಕುಮಾರಿ ಬಳಿ ಹೋಗಿ ನಿಂತಿದ್ದು ಈ ಫೋಟೋ ಕಾಣಿಸ್ತದಲ್ಲ, ಹೌದಾ? ಹಿಂದೆ ಸಮುದ್ರ ಇದೆ. ಅಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ರಾಕ್ ಅಂತೇಳಿ ಬಂಡೆಗಲ್ಲು ಅಂತ ಅದ. ಸ್ವಲ್ಪ ನೀರು ಈಜಿಕೊಂಡು ಹೋಗಬೇಕು. ಅಲ್ಲಿ ಹೋಗಿ 3 ದಿನ ಜ್ಞಾನವನ್ನು ಮಾಡ್ತಾರೆ. ಯಾರು? ಸ್ವಾಮಿ ವಿವೇಕಾನಂದ. ಅದರ ಬಗ್ಗೆ ಜ್ಞಾನ ಮಾಡ್ತಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಹೇಗೆ ಹೋಗಲಾಡಿಸೋದು, ನಮ್ಮ ದೇಶದಲ್ಲಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ಹೇಗೆ ಹೋಗಲಾಡಿಸುವುದು, ನಮ್ಮ ದೇಶದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೇಗೆ ಹೋಗಲಾಡಿಸುವುದು ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡಿರ್ತಾರೆ. ಇಂಥ ಒಬ್ಬ ಸನ್ಯಾಸಿ ಯಾರು? ಸ್ವಾಮಿ ವಿವೇಕಾನಂದ. ಎಂದೂ ಭಾರತವು ಮರೆಯಲಾಗದಂಥ ವೀರ ಸನ್ಯಾಸಿ ಯಾರು? ಸ್ವಾಮಿ ವಿವೇಕಾನಂದರು. ಇನ್ನೂ ಮಾತಾಡುವುದು ಬಹಳಷ್ಟಿದೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಎಷ್ಟು ಮಾತನಾಡಿದರೂ ದಿನಗಳು ಸಾಲದು. ಒಂದು ಸಮಯದ ಅಭಾವದಿಂದ ಇವತ್ತು ನಾವು ನೀವೆಲ್ಲರೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರು ಮತ್ತು ನನ್ನ ಗುರುವೃಂದ ಇದುವರೆಗೇನು ಏನಪ್ಪ ಅಂದರೆ ಶಾಂತ ರೀತಿಯಿಂದ ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನದ ಒಂದು ಪ್ರಯುಕ್ತ ನಮ್ಮ ಶಾಲೆ ಯುವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ವೇದಿಕೆಗೆ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಧನ್ಯವಾದಗಳನ್ನು ಹೇಳುತ್ತೇನೆ. ವಿವೇಕಾನಂದರ ಬಾಲ್ಯ ಹೇಗಿತ್ತು?
ಬಾಲ್ಯದ ಜೀವನ ಯಾವ ರೀತಿ ನಡೀತಿತ್ತು, ಬಾಲ್ಯದಲ್ಲಿ ಏನಾಗಬೇಕೆಂದಾಗ ನಾನು ಸಾಮ್ರಾಟನಾಗಬೇಕು ಅಥವಾ ಸಾಮ್ರಾಟದ ಸಾರಥಿ ಆಗಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸಿ ಕಪಳಕ್ಕೆ ಬಿಡಿಸಿಕೊಂಡವರು ಕೂಡ ಸ್ವಾಮಿ ವಿವೇಕಾನಂದರು. ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗ ಮುಂದೆ ವಿದೇಶದಲ್ಲೂ ಕೂಡ ನಮ್ಮ ಸಂಸ್ಕೃತಿಯನ್ನು ಕೊಂಡೊಯ್ದು ವಿದೇಶದಲ್ಲಿ ನಮ್ಮ ಭಾರತ ಎಂದರೆ ಕೇವಲ ಮೂಢನಂಬಿಕೆಗಳ ರಾಷ್ಟ್ರ ಅಲ್ಲ, ಅದು ಕೂಡ ಒಂದು ಶ್ರೇಷ್ಠ ಮತ್ತು ಅತ್ಯುನ್ನತವಾಗಿರ್ತಕ್ಕಂಥ ದೇಶ. ಮತ್ತು ಇಲ್ಲಿ ಪ್ರತಿಯೊಂದು ಕೂಡ ಹೇಳಿದ್ರು ಸರ್, ಭಗವದ್ಗೀತೆ ಕೆಳಗಡೆ ಇತ್ತು, ಉಳ್ಕೆದ್ವೆಲ್ಲ ಮ್ಯಾಲಿದ್ವು ಅಂತಂದು. ಇದು ತೂಕದ ಮಾತು. ಯಾಕಂದ್ರೆ ಯಾವಾಗಲಿ ಕೆಳಗಡೆ ಬುನಾದಿ ಗಟ್ಟಿ ಇದ್ರೆ ಮ್ಯಾಲ ಮನೆ ಚೆನ್ನಾಗಿರುತ್ತೆ. ಇವೆಲ್ಲವೂ ಕೂಡ ಭಾರತ ದೇಶ ಎಂಥ ದೇಶ ಅಂದ್ರೆ ವಿದೇಶಿಯರನ್ನು ಕೂಡ ತನ್ನ ಮಡಿದಲ್ಲಿ ಹಾಕೊಂಡು ತನ್ನದೇ ಮಕ್ಕಳಂತೆ ಪ್ರೀತಿಸುವ ದೇಶ ಅದು ನಮ್ಮ ಭಾರತ ದೇಶ ಎಂದು ಅಂದಿನ ದಿನವೇ ವಿದೇಶಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಈ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಈ ಜಯಂತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಬಗ್ಗೆ ಸುದೀರ್ಘ ಒಂದು ಬಾಲ್ಯ ಹಾಗೂ ಅವರ ಸ್ವಾಮಿ ವಿವೇಕಾನಂದರ ನಡತೆಗಳನ್ನು ಸವಿಸ್ತಾರವಾಗಿ ಮತ್ತು ಅವರ ಜ್ಞಾನವನ್ನು ವಿಸ್ತೃತ ರೂಪದಲ್ಲಿ ವಿಸ್ತರಣೆ ಮಾಡಿ ಇರತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು. ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆರಂಭ ಇರುತ್ತಂದ್ರೆ ಅದು ಮುಕ್ತಾಯ ಆಗಲೇಬೇಕು. ಅದೇ ರೀತಿಯಾಗಿ ಈ ಒಂದು ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ದಿನಾಚರಣೆಯ ದಿನದಂದು ವೇದಿಕೆಯ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ಎಲ್ಲ ಗುರುವೃಂದಕ್ಕೂ ಹಾಗೂ ACS ಕಡ್ಕೋಳ್ ಯೂಟ್ಯೂಬ್ ಚಾನೆಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಅಂಬರೀಶ್ ಸರ್ ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಷ್ಟೊತ್ತು ತಾಸಾದರೂ ಎಲ್ಲರ ಚಿತ್ತ ಮನೆಯತ್ತ ಎನ್ನುವ ಹಾಗೆ ಮನೆಯತ್ತ ಹೋಗಲು ಸಿದ್ಧರಾಗಿರ್ತಕ್ಕಂಥ ಆದರೂ ಕೂಡ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.